ಅರ್ಧ ಗಂಟೆ ಮುಂಚೆ ಅರಮನೆ ಮಂದಿರಕ್ಕೆ ಬಂದಳು ಧಾತ್ರಿ. ಒಳಗಡೆ ಹೋದವಳಿಗೆ ಭಯ ಇನ್ನೂ ಹೆಚ್ಚಾಗಿತ್ತು. ಹೋಟೆಲ್ ಖಾಲಿಯಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಇಂದಿನ ದಿನ ಬಂದಿದ್ದ ಮೆಸೇಜ್ ಓದಿ ತಾನು ಬಂದಿರುವ ಜಾಗ ಸರಿಯಾಗಿದೆಯೋ ಎಂದು ಖಚಿತಪಡಿಸಿಕೊಂಡಳು. ಅಲ್ಲಿ ಆಚೆ ಈಚೆ ನೋಡುತ್ತಾ ನಿಂತಿದ್ದ ಧಾತ್ರಿಯನ್ನು ಹಲೋ ಮೇಡಮ್, ನೀವು ಧಾತ್ರಿ ಅಲ್ವಾ ಎನ್ನುವ ಧ್ವನಿ ಎಚ್ಚರಿಸಿತು. ಅಪರಿಚಿತ ಧ್ವನಿಗೆ ಬೆಚ್ಚಿದಳು. ಮಾತು ಹೊರಡಲಿಲ್ಲ. ಡವಗುಡುತ್ತಿದ್ದ ತನ್ನ ಒಡಲನ್ನು ಹೇಗೆ ಸಮಾಧಾನಿಸಿಕೊಂಡು ಭಯಪಟ್ಟುಕೊಳ್ಳುತ್ತಾ ಹೌದು ನಾನೇ ಧಾತ್ರಿ ಎಂದಳು. ಆಗ ಅವನು ಬನ್ನಿ ಮೇಡಮ್, ಇವತ್ತು ನಿಮಗಾಗಿ ಇಡೀ ಹೋಟೆಲ್ ಬುಕ್ ಆಗಿದೆ. ಶಶಾಂಕ್ ಸರ್ ನಿಮಗಾಗಿ ಕಾಯ್ತಾ ಇದ್ದಾರೆ ಎಂದು ಹೇಳಿ ಶಶಾಂಕ್ ಇದ್ದಲ್ಲಿಗೆ ಕರೆದುಕೊಂಡು ಬಂದನು. ಸಿಗರೆಟ್ ಸೇದುತ್ತಾ ಕಾಲ್ ಮೇಲೆ ಕಾಲು ಹಾಕಿ ಕೂತಿದ್ದ ಶಶಾಂಕ್ನ ನೋಡಿ ಅಸಹ್ಯ ಎನಿಸಿತು ಧಾತ್ರಿಗೆ. ಅವಳನ್ನು ಕರೆದುಕೊಂಡು ಬಂದ ವ್ಯಕ್ತಿ ಅವಳನ್ನು ಅಲ್ಲೇ ಬಿಟ್ಟು ಹೋದ. ಅವನ ಎದುರುಗಡೆ ಬಂದು ನಿಂತಳು. ಹಾಯ್ ಡಾರ್ಲಿಂಗ್, ಹೇಗಿದ್ದೀಯಾ ಎಂದು ಕೇಳಿ ಅವಳನ್ನು ಅಪ್ಪಿಕೊಳ್ಳಲು ಹೋದವನನ್ನು ತಡೆದು ನಿಲ್ಲಿಸಿ, ನೋಡು ಶಶಾಂಕ್, ಮಾಡೋಕ್ಕೇನು ಕೆಲಸ ಇಲ್ಲದೆ ನಿನ್ನ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಅಂತ ನಾನು ಇಲ್ಲಿ ಬಂದಿಲ್ಲ. ನಿನ್ನ ಈ ಮಳ್ಳಾಟಗಳನ್ನೆಲ್ಲ ಬಿಟ್ಟು ಏನಕ್ಕೆ ಬರೋದಕ್ಕೆ ಹೇಳಿದೆ ಅನ್ನೋದನ್ನು ಹೇಳಿದರೆ ಸಾಕು ಎಂದಳು. ಹೋ, ಮುಂಚೆ ಇದ್ದ ಕೊಬ್ಬು ಸ್ವಲ್ಪನೂ ಕಮ್ಮಿನೇ ಆಗಿಲ್ಲ ಅಲ್ವಾ? ಎಷ್ಟೇ ಆದರೂ ನೀನು ಅರ್ಜುನ್ ಲವ್ವರ್ ಅಲ್ವಾ? ಈ ಕೊಬ್ಬು ಇರಬೇಕಾಗಿದೆ. ಆ ಕೊಬ್ಬನ್ನು ಹೇಗೆ ಇಳಿಸಬೇಕು ಅನ್ನೋದು ನನಗೆ ಗೊತ್ತು. ನೀನು ಇರೋದು ನನ್ನ ಜಾಗದಲ್ಲಿ ಧ್ವನಿ ಏರಿಸಿ ಮಾತಾಡಿದರೆ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ಲ ಎಂದನು. ನನಗೆ ಯಾರು ಹಿಂದೆ ಮುಂದೆ ಇಲ್ಲ ಅಂತ ಅಂದ್ಕೊಂಡಿದ್ದೀಯಾ? ನನ್ನ ಪ್ರೀತಿ ಮಾಡೋ ಫ್ಯಾಮಿಲಿ ನನ್ನ ಜೊತೆ ಯಾವಾಗಲೂ ಇರುತ್ತೆ. ನಾನು ಇಲ್ಲಿ ನಿನ್ನ ಕಂತೆ ಪುರಾಣ ಕೇಳೋಕೆ ಬಂದಿಲ್ಲ. ಯಾಕೆ ನನ್ನ ಇಲ್ಲಿಗೆ ಬಾ ಅಂತ ಹೇಳಿದೆ ಅನ್ನೋದನ್ನು ಹೇಳು ಮೊದಲು ಎಂದಳು. ಫ್ಯಾಮಿಲಿ? ನಿನ್ನ ಫ್ಯಾಮಿಲಿಯಿಂದಾನೆ ನನಗೆ ಇವತ್ತು ಈ ಸ್ಥಿತಿ ಬಂದಿರೋದು. ಯಾರೂ ಇಲ್ಲದೆ, ನನ್ನ ಕಂಪನಿ ಇಲ್ಲದೆ ನಾನು ಬೀದಿಗೆ ಬಂದು ಹುಚ್ಚು ನಾಯಿ ಆಗಿದ್ದೀನಿ. ಇದಕ್ಕೆಲ್ಲ ಕಾರಣ ಅರ್ಜುನ್ ಎಂದನು. ಬಾಯಿ ಮುಚ್ಚು ಶಶಾಂಕ್, ಇದಕ್ಕೆಲ್ಲ ಕಾರಣ ನಿನ್ನ ತಂದೆ. ಎಷ್ಟು ಮುಗ್ಧ ಕುಟುಂಬಗಳ ಕಣ್ಣೀರಿನ ಶಾಪ ಇದು. ಅವನು ಮಾಡಿದ ಪಾಪಕರ್ಮಕ್ಕೆ ಸರಿಯಾದ ಶಿಕ್ಷೆ ಆಗ್ತಾ ಇದೆ. ಹಣ ಆಸ್ತಿಗಾಗಿ ಅದೆಷ್ಟು ಎತ್ತವರ ಹೊಟ್ಟೆ ಹುರಿಸಿದ್ರಿ ನೀವು ಅಪ್ಪ ಮಗ. ಕೋಟಿಗಟ್ಟಲೆ ಹಣವನ್ನು ನುಂಗಿ ಬಡ ಕುಟುಂಬಗಳನ್ನು ಬೀದಿಗೆ ಹಾಕುವಾಗ ಮುಂದೊಂದಿನ ನಮಗೂ ಇಂಥ ದಿನ ಬರಬಹುದು ಅಂತ ಎಣಿಸಿರಲಿಲ್ವಾ ಶಶಾಂಕ್? ನೋಡು ಕಾಲಚಕ್ರ ಹೇಗಿದೆ ಅಂತ. ಬೇರೆಯವರನ್ನು ಕೆಳಗಡೆ ನೂಕಿ ಮೇಲೆ ಹೋಗಿ ಈಗ ಒಂದೇ ಸಮಕ್ಕೆ ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇದ್ದೀರಲ್ವಾ? ನಿಮ್ಮಂಥವರಿಂದ ಒಳ್ಳೆತನಕ್ಕೆ ಬೆಲೆ ಇಲ್ಲದಂತೆ ಆಗಿದೆ. ನಿಯತ್ತಿಗೆ ಸಿಗಬೇಕಾದ ಗೌರವ ನಿಮ್ಮಂಥವರಿಂದ ಸಿಗ್ತಾ ಇಲ್ಲ. ಅದಕ್ಕೆ ಎಷ್ಟೋ ಜನ ನಿಯತ್ತು, ನ್ಯಾಯ, ನೀತಿ ಅನ್ನೋದನ್ನು ಬಿಟ್ಟು ಒಂದು ಹೊತ್ತಿನ ಊಟಕ್ಕೆ ಕೆಟ್ಟ ದಾರಿಯನ್ನು ತುಳಿತಾ ಇದ್ದಾರೆ. ಜನ ಏನೇ ಮಾಡಿದ್ರು ಅದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅದು ಸಿಗೋದು ಅನ್ಯಾಯದ ದಾರಿಯಲ್ಲಿ ಮಾತ್ರ ಅನ್ನೋ ಥರ ಆಗೋಗಿದೆ. ಅದಕ್ಕೆ ಎಲ್ಲಿ ಹೋದರೂ ಕೊಲೆ, ಸುಲಿಗೆ, ಅತ್ಯಾಚಾರಗಳು ತಾಂಡವ ಆಡ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮದು ಮುತ್ತು ರತ್ನಗಳನ್ನು ಬೀದಿಗಳಲ್ಲಿ ಮಾರಾಟ ಮಾಡುವಂತಹ ಸಮಾಜವಾಗಿತ್ತು. ಅದೇ ಈಗ ದಿನ ಬೆಳಗಾದರೆ ಟಿವಿಯಲ್ಲಿ, ಪೇಪರ್ಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೊಲೆಗಳು, ಹೊಡೆದಾಟಗಳು, ಜಗಳಗಳು. ಅದಕ್ಕೆ ಕಾರಣ ನಿಮ್ಮಂಥವರಿಗೆ ಇರುವ ದುಡ್ಡಿನ ದಾಹ, ಆಸ್ತಿಯಲ್ಲಿ ಇರುವ ಮೋಹ. ಸುಮ್ಮನೆ ನಿನ್ನನ್ನು ಆ ನಾಯಿಗಳಿಗೆ ಹೋಲಿಕೆ ಮಾಡ್ಕೊಬೇಡ. ಅವುಗಳಿಗೆ ಇರುವಷ್ಟು ಕಿಂಚಿತ್ತು ನಿಯತ್ತು ನಿಂಗಿಲ್ಲ. ಇಷ್ಟನ್ನು ಒಂದೇ ಉಸಿರಿನಲ್ಲಿ ಹೇಳಿದಳು. ವಾವ್ ವಾವ್, ಭಾಷಣ ಕೇಳೋಕೆ ತುಂಬ ಚೆನ್ನಾಗಿದೆ. ಈ ಸಲ ಚುನಾವಣೆಗೆ ಟಿಕೆಟ್ ಕೊಡಿಸ್ತೀನಿ ನಿನಗೆ ಎಂದು ವ್ಯಂಗ್ಯವಾಗಿ ಹೇಳಿ ನಗುತ್ತಾ, ನಿನ್ನ ಈ ಮಾತುಗಳನ್ನು ಕೇಳೋಕೆ ಅಂತ ನಾನು ನಿನ್ನ ಇಲ್ಲಿಗೆ ಬರೋಕೆ ಹೇಳಿಲ್ಲ. ನಿನ್ನ ಈ ಭಾಷಣ ಕೇಳಿ ನಾನು ಬದಲಾಗ್ತೀನಿ ಅಂತ ಯೋಚಿಸಲು ಬೇಡ. ನನಗೆ ನನ್ನ ತಂದೆನ ನೀನು ಬಿಡಿಸಿಕೊಡಬೇಕು. ಹಾಗೆ ಮುಚ್ಚಿ ಹೋಗಿರೋ ನನ್ನ ಕಂಪನಿ ಮತ್ತೆ ಓಪನ್ ಆಗಬೇಕು. ನಿನ್ನ ಮಾತನ್ನು ಅರ್ಜುನ್ ಕೇಳ್ತಾನೆ ಅನ್ನೋದು ನನಗೆ ಗೊತ್ತು ಬಂಗಾರಿ ಎಂದು ಹೇಳಿ ಅವಳ ಕೈ ಹಿಡಿದನು. ಕೈ ಬಿಡು ಎಂದಳು. ಅವಳು ಎಷ್ಟೇ ಕೊಸರಾಡಿದರೂ ಅವನ ಹಿಡಿತ ಬಲವಾಯಿತು. ನಿಮ್ಮ ಪಾಪದ ಕೆಲಸದಲ್ಲಿ ನಾನು ಭಾಗಿಯಾಗಲ್ಲ. ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಈ ಕೆಲಸ ನಾನು ಮಾಡಲ್ಲ ಎಂದಾಗ ಅವಳನ್ನು ಮತ್ತು ಹತ್ತಿರಕ್ಕೆ ಎಳೆದುಕೊಂಡ. ಅವಳ ಗಲ್ಲವನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು, ಸರಿಯಾಗಿ ಒಳ್ಳೆ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅಲ್ವಾ? ನನ್ನ ಮಾತನ್ನು ಇಲ್ಲಿ ಯಾರೂ ಇಲ್ಲ. ನಾನು ನೀನು ಇಬ್ಬರೇ. ನೀನು ಎಷ್ಟೇ ಕಿರುಚಾಡಿದ್ರೂ ಯಾರೂ ಇಲ್ಲಿಗೆ ಬರಲ್ಲ. ನೀನು ಈಗ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನೀನು ಊಹಿಸ್ತೀಯಾ? ನನ್ನ ಪ್ರಾಣ ಹೋದರೂ ಅಷ್ಟೇ ನಾನು ನಿನ್ನ ತಂದೆಯ ಜೈಲಿನಿಂದ ಬಿಡಿಸೋಕೆ ಹೆಲ್ಪ್ ಮಾಡಲ್ಲ. ತಪ್ಪು ಮಾಡಿದ್ದೀಯಾ, ಅದನ್ನು ಒಪ್ಪಿಕೊಂಡು ಈಗಲಾದರೂ ಈ ಅಡ್ಡದಾರಿಗಳನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆಯೋದರ ಬಗ್ಗೆ ಯೋಚಿಸು ಎಂದಳು. ಯಾರಿಗೆ ಬೇಕು ನಿನ್ನ ಜೀವ? ಈ ಜೀವಕ್ಕಿಂತ ಕೊಬ್ಬಿರೋ ಈ ದೇಹ ಕಣ್ಣಿಗೆ ಕುಕ್ಕುತ್ತಿದೆ. ಅದನ್ನೇ ಕೊಡು ಸಾಕು ಎಂದನು. ಕೊಸರಾಡಿ ಅವನ ಹಿಡಿತದಿಂದ ಹಿಂದೆ ಸರಿದವಳು ಅವನ ಎರಡೂ ಕೆನ್ನೆಗೆ ಬಾರಿಸಿ, ಛೀ, ನಿಂಗೆ ಹೆಣ್ಣು ಅಂದರೆ ಬರೀ ಚಪಲ ತೀರಿಸುವ ವಸ್ತು ಅಲ್ವಾ? ಹೆಣ್ಣು ಅಂದರೆ ಬರೀ ಅದನ್ನು ಕಣ್ಣೀರು ಅರಿಸಿಕೊಂಡು ಮೂಲೆಯಲ್ಲಿ ಕೂರುವವಳು ಅನ್ನೋದು ನಿನ್ನ ತಲೆಯಲ್ಲಿ ಇದ್ದರೆ ಅದನ್ನು ತೆಗೆದು ಹಾಕು. ಅವಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲಳು. ನೀನು ಅಸಹ್ಯ, ನೀನು ಕೆಟ್ಟವಳು. ನಿನ್ನ ಈ ಗೊಡ್ಡು ಬೆದರಿಕೆಗಳಿಗೆ ಹೆದರುವವಳು ನಾನಲ್ಲ.
ನನ್ನ ನೀನು ಮುಗ್ದೆ ಅಂತ ತಿಳ್ಕೊಂಡ್ರೆ ಅದು ನಿನ್ನ ತಪ್ಪು ಎಂದಳು. ಸಾಕು ಮುಚ್ಚು ಬಾಯಿ. ಅದೆಷ್ಟು ಅಂತ ಮಾತಾಡ್ತೀಯ, ಅದೆಷ್ಟು ಅಂತ ಹಾರಾಡ್ತೀಯ? ಹೌದು ಕಣೆ, ನಾವು ತಪ್ಪು ಮಾಡಿನೇ ಮೇಲೆ ಬಂದಿದ್ದು. ನಮ್ಮ ಕಂಪನಿ ಪ್ರಾಡಕ್ಟ್ ತಿಂದೆ ಆ ಮಕ್ಕಳಿಗೆಲ್ಲ ರೋಗ ಬಂದಿದ್ದು. ಆ ರೋಗಕ್ಕೆ ಕಾರಣ ನಾವು ನಮ್ಮ ಪ್ರಾಡಕ್ಟ್ಗಳಲ್ಲಿ ಉಪಯೋಗಿಸೋ ವಿಷಪೂರಿತ ಕೆಮಿಕಲ್. ನಮ್ಮ ಟಾರ್ಗೆಟ್ ಮಕ್ಕಳೇ, ಅದರಲ್ಲೂ ಬಡ ಕುಟುಂಬದ ಮಕ್ಕಳು. ಬಡ ಜನಗಳು ಪ್ರಾಜೆಕ್ಟ್ ಎಷ್ಟು ಆರೋಗ್ಯವಾಗಿದೆ ಅನ್ನೋದನ್ನು ನೋಡಲ್ಲ, ಅದು ಎಷ್ಟು ಹಗ್ಗ ಆಗಿದೆ ಅನ್ನೋದನ್ನು ನೋಡ್ತಾರೆ. ಅದನ್ನು ನಾವು ಇಟ್ಟುಕೊಂಡು ಕಡಿಮೆ ಬೆಲೆಗೆ ಹಗ್ಗದ ಪದಾರ್ಥ ತಯಾರಿ ಮಾಡಿ ಮಾರ್ಕೆಟ್ಗೆ ಬಿಟ್ವಿ. ಅದು ಕ್ಲಿಕ್ ಆಯಿತು. ದುಡ್ಡು ಇಲ್ಲದೆ ಇರೋರು ಕಮ್ಮಿ ಬೆಲೆಗೆ ಇಷ್ಟೊಂದು ಒಳ್ಳೆ ಕಂಪನಿ ಪದಾರ್ಥ ಸಿಗುತ್ತೆ ಅಂತ ಮುಗಿಬಿದ್ದರು. ಡಿಮ್ಯಾಂಡ್ ಜಾಸ್ತಿ ಆಯಿತು, ನಮಗೆ ದುಡ್ಡು ಬಂತು. ಇಷ್ಟೆಲ್ಲ ಮಾಡಿದ್ದು ದುಡ್ಡಿಗಾಗಿಯೇ. ಯಾರದೋ ಮಕ್ಕಳು ಗುತ್ತು ಗುರಿ ಇಲ್ಲದೆ ಬೀದಿಲಿ ಸ್ಲಮ್ಗಳಲ್ಲಿ ವಾಸಿಸೋ ಜನಗಳು. ಅವರ ಪ್ರಾಣ ಹೋದರೆ, ಅವರಿಗೆ ಮೋಸ ಆದರೆ ನಿನ್ನ ಅರ್ಜುನ್ಗೆ ಯಾಕೆ ಹುರಿಯುತ್ತೆ? ಅವರು ಯಾರೋ ಹೊತ್ತಿನ ಊಟಕ್ಕೆ ಪರದಾಡೋ ಜನಗಳಿಗಾಗಿ ನಿನ್ನ ಅರ್ಜುನ್ ನನ್ನ ಅಪ್ಪನ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದ. ಅವರೆಲ್ಲ ಇದ್ದರೆಷ್ಟು ಬಿಟ್ಟರೆಷ್ಟು. ಅವರುಗಳಿಂದ ನಮಗೆ ಲಾಭ ಬೇಕಿತ್ತು, ಅದು ಸಿಕ್ಕಿತು. ಎಲ್ಲದೂ ಸರಿಯಾಗಿ ಹೋಗ್ತಾ ಇದ್ದಾಗ ದೇಶವನ್ನು ಸಮಾಜವನ್ನು ನಾನು ಸರಿ ಮಾಡ್ತೀನಿ, ನಾನು ಉದ್ಧಾರ ಮಾಡ್ತೀನಿ ಅಂತ ಬಂದಿದ್ದು ನಿನ್ನ ಅರ್ಜುನ್. ನಮ್ಮ ಸಾಮ್ರಾಜ್ಯವನ್ನೇ ಉರುಳಿಸಿ ಪೂರ್ತಿ ನೆಲಸಮ ಮಾಡಿದ. ಅದು ಈಗ ನಿನ್ನಿಂದ ಮತ್ತೆ ನಮಗೆ ಸಿಗಬೇಕು. ನೀನು ನಾನು ಹೇಳಿರೋ ಕೆಲಸಗಳನ್ನು ಮಾಡೇ ಮಾಡ್ತೀಯ ಎಂದು ಹೇಳಿ ಅವನ ಮಾತನ್ನು ಮುಗಿಸುವ ಒಳಗೆಯೇ ಅವನ ಕೆನ್ನೆಗೆ ಒಂದು ಕೈ ಚಟೀರೆಂದು ಬಾರಿಸಿತು. ಬೆಂಕಿಯನ್ನೇ ಕಣ್ಣಿನಲ್ಲಿ ತುಂಬಿಕೊಂಡು ಮುಖವನ್ನೆಲ್ಲ ಕೆಂಪಗಾಗಿಸಿಕೊಂಡು ಮುಷ್ಟಿ ಬಿಗಿ ಮಾಡಿ ನಿಂತ ವ್ಯಕ್ತಿಯನ್ನು ನೋಡಿ ಶಶಾಂಕ್ ಬೆವರಿದ. ಅರ್ಜುನ್ ಎಂದು ನಿಧಾನಕ್ಕೆ ಹೇಳಿ ಅರ್ಜುನ್ ನನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದನು ಶಶಾಂಕ್. ನಾನೇ ಅರ್ಜುನ್ ಎಂದು ಹೇಳಿ ಶಶಾಂಕ್ನ ಮತ್ತೊಂದು ಕೆನ್ನೆಗೆ ಬಲವಾಗಿ ಹೊಡೆದನು. ಏನೋ ಅಂದೆ ನೀನು? ಬಡವರು ನಿನಗೆ ಸಾಮಾನ್ಯನಾ? ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ದುಡಿಯೋರು ನಿನಗೆ ಕೀಳು ಅಲ್ವಾ? ಅವರಿಗೆ ಮೋಸ ಮಾಡಿ ಅವರ ಹೊಟ್ಟೆಗೆ ಹೊಡೆಯೋದು, ಅವರ ಪ್ರಾಣಕ್ಕೆ ಆಪತ್ತು ತಂದು ಅವರ ಬದುಕಿನಲ್ಲಿ ಆಟ ಆಡಿದ್ರಲ್ಲ ನೀವು. ಅಪ್ಪ ಮಗ ಕೀಳು. ಮನುಷ್ಯ ಜಾತಿಗೆ ಸೇರಿದವರ ನೀವುಗಳು. ಒಬ್ಬರಿಗೆ ಕೊಟ್ಟು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಬದುಕೋದನ್ನು ಕಲಿ. ಬೇರೆಯವರಿಗೆ ಖುಷಿಯನ್ನು ಹಂಚುವ ಸುಖ ನಿನಗೆ ಗೊತ್ತಿಲ್ಲ. ಬೇರೆಯವರ ಹೊಟ್ಟೆಗೆ ಹೊಡೆದು ಹಣ ಮಾಡೋದ್ರಲ್ಲಿ ಆ ಸುಖ ಇಲ್ಲ, ನೆನಪಿಟ್ಕೋ. ಬದುಕಲ್ಲಿ ದುಡ್ಡು ಆಸ್ತಿ, ಅದೇ 4 ಜನ ಸಂಪಾದನೆ ಮಾಡು ನೋಡೋಣ. ಈ ಹಣ ಆಸ್ತಿಯೆಲ್ಲ ಎಷ್ಟು ದಿನ ಇರುತ್ತೆ? ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ ಇರೋ ಬೆಲೆ ಮನುಷ್ಯನ ನಂಬಿಕೆಗೆ, ಅವನ ನಿಯತ್ತಿಗೆ ಇಲ್ಲ. ಯಾಕೆ ಹೇಳು? ನಿನ್ನಂಥವರಿಂದ ನಿಮ್ಮನ್ನೆಲ್ಲ ನಡು ಬೀದಿಯಲ್ಲಿ ಕೊಚ್ಚಿ ಹಾಕಿದರೂ ಪಾಪ ಬರಲ್ಲ. ನೀನು ಸತ್ತಾಗ ನಿನ್ನ ಜೊತೆ ಈ ಹಣ ಆಸ್ತಿ ಬರಲ್ಲ, ನೆನಪಿಟ್ಟುಕೋ. ನಿಂಗೆ ಎಷ್ಟು ಹೇಳಿದರು ಅಷ್ಟೇ ಎಂದನು ಅರ್ಜುನ್. ಅರ್ಜುನ್, ಸಾಕು ಸಾಕು. ನನ್ನ ಕಿವಿಯಲ್ಲಿ ತೂತು ಬಿತ್ತು. ಇಷ್ಟೊತ್ತು ಅವಳ ಭಾಷಣ ಆಯಿತು. ಈಗ ನೀನು ಇದಕ್ಕೇನಾ ನಿನ್ನ ರಾಣಿ ಧೈರ್ಯವಾಗಿ ಮಾತಾಡ್ತಾ ಇದ್ದಿದ್ದು? ಧಾತ್ರಿ, ನಿಂಗೆ ನನ್ನ ಬಗ್ಗೆ ಗೊತ್ತಿದ್ದು ತಪ್ಪು ಮಾಡಿದೆ, ಇದಕ್ಕೆ ಸರಿಯಾಗಿ ಅನುಭವಿಸ್ತೀಯ ಎಂದವನ ಮುಖಕ್ಕೆ ಮುಷ್ಟಿ ಮಾಡಿ ಹೊಡೆದಿದ್ದ ಅರ್ಜುನ್. ಶಶಾಂಕ್ಗೆ ತಲೆ ತಿರುಗಿದ ಅನುಭವ. ಇಷ್ಟೆಲ್ಲ ಆದರೂ ಬಂಡ ಧೈರ್ಯ ಮಾಡಿ ಹೊಡೆಯಲು ಬಂದವನ ಕೈ ಹಿಡಿದು ಕೊಕ್ಕೆ ಮಾಡಿ ಬೆನ್ನಿಗೆ ಹಿಡಿದಿದ್ದನು ಅರ್ಜುನ್. ಇಷ್ಟನ್ನು ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ ಧಾತ್ರಿಯ ಮುಖ ಹೊರಳಿತು. ಅವಳ ಹಿಂದುಗಡೆಯಿಂದ ಬಂದ ಸಮರ್ಥ್ ಅವಳ ಬಳಿ ಬಂದು ನಿಂತ. ಹಾಗೆ ಸತೀಶ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಜೊತೆ ಬಂದವನು ಶಶಾಂಕ್ ಇದ್ದಲ್ಲಿ ಹೋಗಿ ಅವನ ಎದುರಿಗೆ ಕೋಳ ಹಿಡಿದಿದ್ದ. ಕಕ್ಕಾಬಿಕ್ಕಿಯಾದ ಶಶಾಂಕ್. ಆದರೂ ಹೆದರದೆ, ಯಾಕೆ? ನಾನೇನು ತಪ್ಪು ಮಾಡಿದೆ? ನಾನು ತಪ್ಪು ಮಾಡಿದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆ ಏನಿದೆ ಅಂದಾಗ, ಸಾಹೇಬ್ರಿಗೆ ಸಾಕ್ಷಿ ಪುರಾವೆ ಬೇಕಂತೆ ಅರ್ಜುನ್ ಎಂದ. ಮಾತು ಶುರು ಮಾಡಿದ ಅರ್ಜುನ್, ನಿನ್ನ ತಪ್ಪಿಗೆ ಸಾಕ್ಷಿ ಕೊಡಬೇಕು ಅನ್ನೋದೇನೂ ಇಲ್ಲ, ಆದರೂ ನಿನ್ನ ಸಮಾಧಾನಕ್ಕೆ ಕೊಡ್ತೀನಿ. ದೂರದಲ್ಲಿ ನಿಂತ ವ್ಯಕ್ತಿಯನ್ನು ಬರಲು ಹೇಳಿದ. ಆ ವ್ಯಕ್ತಿ ವಿಡಿಯೋ ರೆಕಾರ್ಡ್ ಹಿಡಿದು ಬಂದನು. ಅವನಿಂದ ಅದನ್ನು ತೆಗೆದುಕೊಂಡವನು ಶಶಾಂಕ್ನ ಎದುರಿಗೆ ಹಿಡಿದಿದ್ದ. ಅದನ್ನು ನೋಡುತ್ತಾ ಹೋದಂತೆ ಶಶಾಂಕ್ನ ಮುಖ ಕಪ್ಪಿಟ್ಟಿತು. ಇಷ್ಟು ಸಾಕ್ಷಿ ಪುರಾವೆಗಳು ಅಥವಾ ಇನ್ನೇನಾದರೂ ಬೇಕಾ? ಇಷ್ಟೊತ್ತು ನಿನ್ನ ಹಾಗೂ ನಿನ್ನ ತಂದೆ ಸಾಧನೆಯನ್ನು ಕೊಚ್ಚಿಕೊಂಡಿದ್ದು ಸರಿಯಾಗಿದೆ. ಇದರಲ್ಲಿ ಇಷ್ಟು ಸಾಕಲ್ವಾ? ಹಾಗೆ ಒಂದು ಹುಡುಗಿನ ಹೆದರಿಸಿ ಬೆದರಿಸಿ ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಂಡೆ. ಇಷ್ಟು ಸಾಕು ನೀನು ಇನ್ನು ಜೀವನ ಪೂರ್ತಿ ಜೈಲಿನಲ್ಲಿ ಕೊಡೆಯೋ ಹಾಗೆ ಮಾಡೋದಿಕ್ಕೆ. ಹಾಗೆ ಇನ್ನೊಂದು ವಿಷಯ, ನೀನು ನಮ್ಮನ್ನೇನು ದಡ್ಡರು ಅಂತ ಅನ್ಕೊಂಡಿದ್ದೀಯಾ? ಬದಲಾಗಿ ಒಳ್ಳೆ ಜೀವನ ನಡೆಸ್ತೀನಿ ಅಂತ ಹೇಳಿದಿದ್ರೆ ನಾನೇ ನಿನ್ನ ಕೆಲಸಗಳನ್ನು ಮಾಡಿಕೊಡುತ್ತಿದ್ದೆ. ಅದು ಬಿಟ್ಟು ಇಷ್ಟು ಕೆಟ್ಟ ದಾರಿ ಹಿಡಿಯುವುದಕ್ಕೆ ನಾಚಿಕೆ ಆಗಲ್ವಾ? ನಾನು ನಂಬರ್ 1 ಬಿಸ್ನೆಸ್ ಮ್ಯಾನ್. ಹಾಗೆ ಸತೀಶ್ ಎಲ್ಲ ಪವರ್ ಇರೋ ಪೊಲೀಸ್ ಇನ್ಸ್ಪೆಕ್ಟರ್. ನಮ್ಮ ಹಿಂದೆ ಮುಂದೆ ನಮ್ಮ ಸುತ್ತಮುತ್ತ ನಡೆಯುವುದು ನಮಗೆ ಗೊತ್ತಾಗಲ್ಲ ಅಂದುಕೊಂಡಿದ್ದೀಯಾ? ಈ ನಂಬರ್ 1 ಪಟ್ಟ ಒಂದೇ ರಾತ್ರಿಯಲ್ಲಿ ಸಂಪಾದನೆ ಮಾಡಿದ್ದು ಅಲ್ಲ, ಮನಸ್ಸಿದ್ದರೆ ಮಾರ್ಗ. ಕಷ್ಟಪಟ್ಟು ದುಡಿದು ಈ ಮಟ್ಟಕ್ಕೆ ಬೆಳೆದಿದ್ದು. ನನ್ನ ಹಿಂದೇನೆ 24 ಗಂಟೆ ಲಾರಿ ಬಿಟ್ಟರೆ ನನಗೆ ಗೊತ್ತಾಗುವುದಿಲ್ಲ ಅಂತ ಅಂದುಕೊಂಡಿಯಾ? ನೀನು ದಡ್ಡ ಇರಬಹುದು, ಬಟ್ ನಾನಲ್ಲ. ಆಗಲೇ ನನಗೆ ಅನುಮಾನ ಬಂದಿದ್ದು. ಹಾಗೆ ಧಾತ್ರಿ ಪದೇ ಪದೇ ಫೋನ್ ನೋಡಿ ಭಯ ಬೀಳೋದು ನನ್ನ ಅನುಮಾನಕ್ಕೆ ಮತ್ತು ಪುಷ್ಟಿ ಕೊಟ್ಟಿತ್ತು. ಅವಳ ಫೋನ್ ಚೆಕ್ ಮಾಡಿದಾಗ ಇದಕ್ಕೆಲ್ಲ ಕಾರಣ ನೀನೇ ಅನ್ನೋದು ಗೊತ್ತಾಯಿತು.
ನಿನಗೆ ಗೊತ್ತಾಗದ ಹಾಗೆ ನೀನು ಬುಕ್ ಮಾಡಿದ ಹೋಟೆಲ್ನಲ್ಲಿ ನಿನಗೆ ಹೊಂಡ ತೋಡಿ ಅದರಲ್ಲಿ ನೀನು ಬೀಳೋ ಹಾಗೆ ಮಾಡಿದ್ದು ಎಂದನು ಅರ್ಜುನ್. ಅವನ ಮಾತನ್ನು ಮುಂದುವರೆಸುತ್ತಾ, ನೀನೇ ಅತಿ ಬುದ್ಧಿವಂತ ಅಂತ ಅಂದುಕೊಂಡಿದ್ದೆ ಅಲ್ವಾ? ಈಗ ಅರ್ಥ ಆಯ್ತಾ ನಮಗೂ ಸ್ವಲ್ಪ ತಲೆ ಇದೆ ಅನ್ನೋದು? ಬಾಬಾ, ಅಲ್ಲಿ ನಿನ್ನ ಅಪ್ಪನಿಗೆ ಕಂಪನಿ ಕೊಡೋರು ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದರು, ಹೋಗೋಣ ಎಂದು ಹೇಳಿ ಸತೀಶ್ ಅವನನ್ನು ಕರೆದುಕೊಂಡು ಹೊರಟನು. ಆಸ್ತಿಯೇ ಬದುಕು ಎಂದು ಕೊಬ್ಬಲಿ ಮೆರೆಯುತ್ತಿದ್ದ ಅಪ್ಪ ಮಗ ಇಬ್ಬರು ಜೈಲು ಪಾಲಾಗಿದ್ದರು. ವರ್ಷಾಧಾರೆ ಖುಷಿಯಲ್ಲಿ ಭೂಮಿಯನ್ನು ಹಪ್ಪಿ ಮುದ್ದಾಡಲು ಶುರು ಮಾಡಿತ್ತು. ದಿನಗಳು ಹಾಗೆ ಸರಿಯುತ್ತಿತ್ತು. ಎಲ್ಲರೂ ಮದುವೆಯ ಕಾರ್ಯದಲ್ಲಿ ತಮ್ಮನ್ನು ಖುಷಿಯಿಂದ ತೊಡಗಿಸಿಕೊಂಡಿದ್ದರು. ಅರ್ಜುನ್ ಮನೆ ಮತ್ತು ಆಫೀಸ್ ಎರಡನ್ನೂ ನಿರ್ಲಕ್ಷಿಸದೆ ಮ್ಯಾನೇಜ್ ಮಾಡಿಕೊಂಡು ಹೋಗುತ್ತಿದ್ದ. ಆದರೆ ಅವನು ತೀರಾ ಮೌನಿಯಾಗಿದ್ದ. ಧಾತ್ರಿ ಅವನ ಬಳಿ ಮಾತನಾಡಬೇಕು ಎಂದು ಎಷ್ಟೇ ಪ್ರಯತ್ನಿಸಿದರೂ ಅವಳಿಗೆ ಸಾಧ್ಯವಾಗಿರಲಿಲ್ಲ. ಕಾರಣ ಅವನ ಬ್ಯುಸಿ ಶೆಡ್ಯೂಲ್. ಪ್ರಾಜೆಕ್ಟ್ ಮೀಟಿಂಗ್ ಎಂದು ಸದಾಕಾಲ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಅವನ ರೂಢಿಯಾಗಿತ್ತು. ಅಣ್ಣನ ಮದುವೆ ಕಾರ್ಯದಲ್ಲಿ ಅಮ್ಮನಿಗೆ ಸಹಾಯ ಮಾಡಬೇಕೆಂದು ಧಾತ್ರಿ ಆಫೀಸ್ ಹೋಗುವುದನ್ನು ನಿಲ್ಲಿಸಿದ್ದಳು. ಅವಳು ಕೆಲಸವು ಅವನ ತಲೆ ಮೇಲೆ ಬಂದು ಮತ್ತು ಕಷ್ಟವಾಗುತ್ತಿತ್ತು. ದಿನವಿಡೀ ಕೆಲಸ ಎಂದು ಕಳೆದರೆ ಬಿಡುವಾದಾಗ ಧಾತ್ರಿಗೆ ತನ್ನ ಹಿನಿಯನ ನೆನಪು ತುಂಬ ಕಾಡುತ್ತಲಿತ್ತು. ಅಶು ದಿನ ಫೋನ್ ಮಾಡಿ, ನಿಮ್ಮಿಬ್ಬರ ನಡುವೆ ತುಂಬ ಗ್ಯಾಪ್ ಆಗುತ್ತಿದೆ ಧಾತ್ರಿ, ಇಬ್ಬರು ಮಾತನಾಡಿ ಬಗೆಹರಿಸಿಕೊಳ್ಳಿ. ಅವನು ಈಗೀಗ ತುಂಬ ಮೌನಿಯಾಗಿ ಮಾತು ಮರೆತವನಂತೆ ಇರುತ್ತಾನೆ ಎಂದು ಪದೇ ಪದೇ ಹೇಳುತ್ತಲೇ ಇದ್ದಳು. ಅವಳು ಹೇಳಿದ ಮಾತು ಸತ್ಯವೆಂದರಿತ ಧಾತ್ರಿ ಏನಾದರೂ ಮಾಡಿ ಅರ್ಜುನನ್ನು ಸಮಾಧಾನ ಮಾಡಲೇಬೇಕು ಎಂದು ನಿರ್ಧರಿಸಿ ಅಂದು ಸಂಜೆ ರಾಯರ ಹಟ್ಟಿಗೆ ಹಾಜರಾಗಿದ್ದಳು. ಅವಳನ್ನು ಅಲ್ಲಿ ನಿರೀಕ್ಷಿಸಿರದ ಮನೆಯವರಿಗೆ ಅವಳ ಆಗಮನ ಖುಷಿ ತಂದಿತ್ತು. ಅರ್ಜುನ್ ಮತ್ತು ಧಾತ್ರಿ ನಡುವಿನ ಮುನಿಸಿನ ಗುದ್ದಾಟ ಮನೆಯವರಿಗೆ ಗೊತ್ತಾಗಿರಲಿಲ್ಲ. ವಿಷಯ ಗೊತ್ತಿದ್ದ ಅಶು, ಸತೀಶ್, ಸಮರ್ಥ್ ಅವರವರೇ ಮಾತನಾಡಿ ಬಗೆಹರಿಸಿಕೊಳ್ಳಲಿ. ಪ್ರೀತಿಯಲ್ಲಿ ಈ ಮುನಿಸು ಕಾಮನ್ ಎಂದು ಅವರನ್ನು ಅವರ ಪಾಡಿಗೆ ಬಿಟ್ಟಿದ್ದರು. ಒಂದಷ್ಟು ಸಮಯ ಸುಮ್ಮನಿದ್ದ ಅಶು ಅರ್ಜುನ್ ಅನ್ಯಮನಸ್ಕತೆಯನ್ನು ಗಮನಿಸಿ ಧಾತ್ರಿಗೆ ಎಚ್ಚರಿಸಿದ್ದಳು. ಹಾಗೆ ಸೂಕ್ಷ್ಮವಾಗಿ ಪ್ರೀತಿಯ ಪಾಠವನ್ನು ಮಾಡಿದ್ದಳು. ಎಲ್ಲರ ಜೊತೆಗೂ ಹರಟೆ ಹೊಡೆಯುತ್ತಾ ಆರಾಮಾಗಿ ಕಾಲ ಕಳೆಯುತ್ತಿದ್ದಳು ಧಾತ್ರಿ. ಆ ರಾತ್ರಿ ಅವಳು ಅಲ್ಲೇ ಉಳಿದಳು. ರಾತ್ರಿ ಊಟ ಮಾಡಿ ಅಶು ಜೊತೆ ಮಾತನಾಡುತ್ತಾ ಅರ್ಜುನ್ ಕೋಣೆಯನ್ನು ಕ್ಲೀನ್ ಮಾಡುತ್ತಿದ್ದಳು. ಮೊಬೈಲ್ನಲ್ಲಿ ಬ್ಯುಸಿ ಇದ್ದು ಹಾಗೆ ಧಾತ್ರಿಯ ಜೊತೆ ಒಂದೇ ಸಮ ಒಟಗುಟ್ಟುತ್ತಿದ್ದಳು ಅಶು. ಧಾತ್ರಿ ಎಲ್ಲದಕ್ಕೂ ಹಾಂ ಹೂ ಎನ್ನುತ್ತಿದ್ದವಳು ಒಂದೇ ಸಲ ಆ ಕಡೆಯಿಂದ ಪ್ರತ್ಯುತ್ತರ ಬರದೇ ಇದ್ದಾಗ ಮೊಬೈಲ್ನಲ್ಲಿ ಹುದುಗಿಸಿದ್ದ ತಲೆಯನ್ನು ಎತ್ತಿ ಧಾತ್ರಿಯ ಕಡೆ ನೋಡಿದಳು. ಅರ್ಜುನ್ ಬಟ್ಟೆಗಳನ್ನು ಎತ್ತಿಡಲೆಂದು ಕಪಾಟಿನ ಬಾಗಿಲು ತೆಗೆದವಳು ಹಾಗೆ ನೋಡುತ್ತಾ ನಿಂತಿದ್ದಳು ಧಾತ್ರಿ. ಅವಳ ಆಶ್ಚರ್ಯಕರವಾದ ಮುಖವನ್ನು ನೋಡಿದ ಅಶು ಅವಳ ಬಳಿ ಬಂದು ಅವಳ ಭುಜ ಹಿಡಿದಳು. ಕಣ್ಣಲ್ಲಿ ತುಂಬಿದ್ದ ನೀರು ಕೆನ್ನೆಯ ಮೇಲೆ ಜಾರಿತು. ಮಾತು ಬರದೆ ಮೂಕಳಂತೆ ತೋರು ಬೆರಳ ಮೂಲಕ ಕಪಾಟಿನಲ್ಲಿ ಬೆಚ್ಚಗೆ ಮಲಗಿದ್ದ ಕಿವಿಯೋಲೆ ಗೆಜ್ಜೆಯನ್ನು ತೋರಿಸಿದಳು ಧಾತ್ರಿ. ಗೊತ್ತು ಧಾತ್ರಿ ನನಗೆ, ಅದು ಅವನ ಪ್ರೀತಿ. ಅವನ ದಿನಚರಿ ಶುರುವಾಗೋದು ಇದರ ಜೊತೆಗೆ, ಹಾಗೆ ಮುಗಿಯುವುದು ಕೂಡ ಇದರ ಜೊತೆಗೆ. ಅವನ ಭಾವನೆಗಳನ್ನು ಮನಬಿಚ್ಚಿ ಹಂಚಿಕೊಳ್ಳುವುದು ಇವುಗಳ ಜೊತೆಗೆ. ಇವುಗಳು ಅವನ ಒಡನಾಡಿಗಳು ಎಂದಳು. ನಿಧಾನಕ್ಕೆ ಅವುಗಳ ಮೇಲೆ ತನ್ನ ಕೈಯಾಡಿಸಿದಳು. ಅವುಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಎದೆಗವಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಅವಳ ಭಾವನೆಗಳನ್ನು ಅರಿತ ಅಶು ಅವಳನ್ನು ತನ್ನ ಎದೆಗಾನಿಸಿಕೊಂಡು ಅವಳ ತಲೆ ಸವರುತ್ತಾ, ಏ ಹುಚ್ಚಿ, ಕಣ್ಣೀರೇಕೆ? ಅರ್ಜುನ್, ನೀನು ಅದೆಷ್ಟು ಅರ್ಥ ಮಾಡಿಕೊಂಡಿದ್ದೀಯ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅವನು ಯಾವತ್ತೂ ತನ್ನ ಭಾವನೆಗಳನ್ನು ಮಾತಲ್ಲಿ ಹೇಳಲ್ಲ. ಅದು ಅವನ ದುಃಖ ಆಗಿರಬಹುದು ಅಥವಾ ಅವನ ಖುಷಿನೇ ಆಗಿರಬಹುದು. ಅವನು ಯಾರಿಗೂ ಅವನ ಭಾವನೆಗಳನ್ನು ಒತ್ತಾಯ ಮಾಡಿ ಬೇರೆಯವರ ಮೇಲೆ ಹೇರಲ್ಲ. ಅವನು ನೋಡಲು ಹೊರಟ ಕೋಪಿಷ್ಠನೇ, ಹಾಗೆ ಕಂಡರೂ ಅವನು ತುಂಬ ಮೃದು. ಅವನ ಹೊರಟುತನ ಕೋಪದಲ್ಲಿ ಅವನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳೋ ಮನಸ್ಸು ನಮಗಿರಬೇಕು ಅಷ್ಟೆ. ಅರ್ಜುನ್ ನನಗೆ ಯಾವಾಗಲೂ ನೀನು ನನ್ನ ಅಮ್ಮ ಅಂತಾನೆ. ಆದರೆ ಅವನು ನನಗೆ ಅಪ್ಪ, ಅಮ್ಮ, ಅಣ್ಣ, ಹಾಗೆ ಒಂದೊಳ್ಳೆ ಗೆಳೆಯ ಕೂಡ. ನನ್ನ ಸುಖ ದುಃಖ ಆಸೆ ಎಲ್ಲವನ್ನು ನಾನು ಹೇಳೋದಕ್ಕಿಂತ ಮುಂಚೆನೇ ಅರ್ಥೈಸಿಕೊಂಡು ನನ್ನ ಜೊತೆ ನಿಲ್ತಾನೆ. ನೀನು ಅವನನ್ನು ಯಾವತ್ತೂ ಬಿಟ್ಟುಕೊಡಲ್ಲ ಅನ್ನೋದು ನನಗೆ ಗೊತ್ತು. ನೀವಿಬ್ಬರು ಖುಷಿಯಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಯಾಕೆಂದರೆ ನೀವಿಬ್ಬರು ನನ್ನ ಪ್ರಾಣ ಸ್ನೇಹಿತರು. ಈಗ ಅಳೋದನ್ನು ನಿಲ್ಲಿಸಿ ಅವನನ್ನು ಹೇಗೆ ಒಲಿಸಿಕೊಳ್ಳುವುದು ಅಂತ ಮೊದಲು ಯೋಚಿಸು ಎಂದು ಹೇಳಿದಳು. ಅವಳ ಕಣ್ಣೀರನ್ನು ಒರೆಸಿ, ನೀನು ಅಳೋದು ಅರ್ಜುನ್ಗೆ ಇಷ್ಟ ಆಗಲ್ಲ, ನನ್ನ ಜೊತೆ ಬಾ ಎಂದು ಹೇಳಿ ಅವಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದಳು. ಅವಳನ್ನು ಒಪ್ಪವಾಗಿ ರೆಡಿ ಮಾಡಿ ಅವನ ಕೋಣೆಗೆ ತಂದು ಬಿಟ್ಟು, ಪ್ಲೀಸ್ ಅಳಬೇಡ ಧಾತ್ರಿ, ಹಚ್ಚಿದ ಕಾಡಿಗೆ ಅಳಿಸಿ ನಾಮ ಆಗಿ ರಾಕ್ಷಸಿಯಾಗಿ ಕಾಣಿಸ್ತೀಯ ಆಮೇಲೆ. ಹಾಗೆ ಇನ್ನೊಂದು ಮಾತು, ನಿಮಗಿನ್ನು ಮದುವೆ ಆಗಿಲ್ಲ ನೆನಪಿರಲಿ. ಹಾಗೆ ಅವಳಿಗೆ ಕಣ್ಣು ಹೊಡೆದು ಆಲ್ ದಿ ಬೆಸ್ಟ್ ಡಿಯರ್ ಎಂದು ಹೇಳಿ ಹೋದಳು.
ದಿನ ಬರುವಂತೆ ತಡರಾತ್ರಿ ಅವನ ಕೆಲಸ ಮುಗಿಸಿ ಮನೆಗೆ ಬಂದನು. ಯಾರಿಗೂ ಎಚ್ಚರವಾಗದಂತೆ ಬಂದು ತನ್ನ ಕೋಣೆ ಹೊಕ್ಕಿ ಲೈಟ್ ಹಾಕಿದಳು. ಕೋಣೆಯ ತುಂಬೆಲ್ಲ ಹರಡಿದ್ದ ಆ ಪರ್ಫ್ಯೂಮ್ನ ಘಮ ಅವನಿಗೆ ಧಾತ್ರಿಯನ್ನು ನೆನಪಿಸಿತು. ತನ್ನ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲು ಸೋಲುತ್ತಿದ್ದನು. ಹಾಗೆ ನಿಟ್ಟುಸಿರನ್ನು ದಬ್ಬಿದವನು ಕಷ್ಟಪಟ್ಟು ಬಾತ್ರೂಮ್ ಹೋಗಿ ಸ್ನಾನ ಮುಗಿಸಿಕೊಂಡು ಬಂದವನು ಮಂಚದ ಮೇಲೆ ಅಡ್ಡಾದನು. ಅವನಿಗೆ ಇಂದು ಧಾತ್ರಿ ತುಂಬ ನೆನಪಾಗುತ್ತಿದ್ದಳು. ಹಾಗೆ ಸುತ್ತ ಕಣ್ಣಾಡಿಸಿದವನಿಗೆ ತನ್ನ ರೂಮ್ ಕ್ಲೀನ್ ಆಗಿರುವುದು ಗಮನಕ್ಕೆ ಬಂದಿತು. ಮಲಗುವಾಗ ಅವನ ಎದೆಯ ಮೇಲೆ ಅವನ ಒಡನಾಡಿಗಳು ಬೇಕೇ ಬೇಕು. ಅದರ ಜೊತೆ ಮಾತನಾಡುತ್ತಾ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾ ಮಲಗುವುದು ಅವನ ರೂಢಿ. ಎದ್ದು ಕಪಾಟಿನ ಬಾಗಿಲನ್ನು ತೆಗೆದವನಿಗೆ ಅವನ ಪ್ರೀತಿಯ ಕಿವಿಯೋಲೆ ಗೆಜ್ಜೆ ಕಾಣಿಸಲಿಲ್ಲ. ಸುತ್ತಮುತ್ತ ತಡಕಾಡಿದವನಿಗೆ ಅವುಗಳು ಸಿಗಲಿಲ್ಲ. ಅಷ್ಟೊತ್ತು ಸುಮ್ಮನೆ ಬಾಲ್ಕನಿಯಲ್ಲಿ ನಿಂತು ಅವನನ್ನು ಗಮನಿಸುತ್ತಿದ್ದವಳು ಇನ್ನಾಗದು ಎಂಬಂತೆ ಓಡಿ ಬಂದು ಹಿಂದೆಯಿಂದ ಅವನನ್ನು ತಬ್ಬಿ ಹಿಡಿದಿದ್ದಳು. ಅವನು ನಿರೀಕ್ಷಿಸದ ವ್ಯಕ್ತಿ ಅವನನ್ನು ತಬ್ಬಿಕೊಂಡಿದ್ದರೂ ಅವಳ ಆ ಸ್ಪರ್ಶಕ್ಕೆ ಅವನು ಸೋತಾಗಿತ್ತು. ಅವಳು ಎಲ್ಲಿಂದ ಹೇಗೆ ಬಂದಳು ಎನ್ನುವುದು ಅವನಿಗೆ ತಿಳಿಯಲಿಲ್ಲ. ಅವಳ ಕಣ್ಣೀರಿನ ಬಿಂದು ಅವನ ಬೆನ್ನಿಗೆ ಸೋಕಿದಾಗ ಅವನು ಎಚ್ಚೆತ್ತುಕೊಂಡು ಅವಳಿಂದ ಬಿಡಿಸಿಕೊಂಡು ಸೋಫಾದ ಮೇಲೆ ಕೂತನು. ಕಣ್ಣೀರನ್ನು ಒರೆಸಿಕೊಂಡವಳು ಅವನ ಪಕ್ಕ ಹೋಗಿ ಕೂತಳು. ಇಷ್ಟೊತ್ತು ನೀನು ಇದನ್ನೇ ಅಲ್ವಾ ಹುಡುಕ್ತಾ ಇದ್ದಿದ್ದು? ಅವಳ ಕೈಯಲ್ಲಿದ್ದ ಕಿವಿಯೋಲೆ ಹಾಗೂ ಗೆಜ್ಜೆ ತೋರಿಸಿದಳು. ಅವುಗಳನ್ನು ನೋಡಿದ್ದೆ. ಅವನ ಮುಖ ಹೊರಳಿತು. ಇದು ನಿನಗೆ ಎಂದು ಹೇಳುವಾಗಲೇ ಅವನನ್ನು ಬಾಚಿತ ಬೀಡಿದಿದ್ದಳು ಧಾತ್ರಿ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.